ಎಕ್ಸ್ಟ್ರಾ ಬೇರೆ ಇಟ್ಕೊಂಡ್ಬಿಟ್ಟಿದ್ದೀರಾ? ನಾವು ಕಟ್ಟಿರೋದು ಕಾರ್ಯಕ್ರಮ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನ. ಈ ಸಂದರ್ಭದಲ್ಲಿ ನಾವು ನಮ್ಮ ಗೋಪಾಲ್ಪುರದಲ್ಲಿ ಆಚರಣೆ ಮಾಡಿ ಇಲ್ಲಿ ಏನು ಒಂದು ಹೊಸ ಭವನವನ್ನು ಕಟ್ಟಿದ್ದೇವೆ. ಇಲ್ಲಿ ಅಂಗನವಾಡಿ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಬೇರೆ ಬೇರೆ ಅನ್ಯ ಚಟುವಟಿಕೆಗಳಿಗೆ ಒಂದು ಕಟ್ಟಡವನ್ನು ಕಟ್ಟಿಸಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಮತ್ತು ಇಲ್ಲೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಭಾರತ ದೇಶದಲ್ಲಿ ಮಹತ್ವವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಿಗಳು ದಿವಂಗತ ಇಂದಿರಾ ಗಾಂಧಿ ಅಮ್ಮನವರ ಪ್ರಯುಕ್ತ ಈ ದಿನ ಅಂಬೇಡ್ಕರ್ ಭವನ ಅಂತಕ್ಕಂಥ ಒಂದು ಕಟ್ಟಡನ ಅಂದರೆ ಮಲ್ಟಿಪರ್ಪಸ್ ಬಿಲ್ಡಿಂಗ್, ಒಂದು ಶಾಲೆ, ಒಂದು ಅಂಗನವಾಡಿ ಕೇಂದ್ರ ಹಾಗೂ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಈಗ ಈ ಒಂದು ಕಟ್ಟಡದ ಉದ್ಘಾಟನೆ ಪ್ರಾರಂಭ ಆಗಿದೆ. ಈ ಒಂದು ಕಟ್ಟಡಕ್ಕೆ ಶ್ರಮಿಸಿದಂತ ಎಲ್ಲ ಅಧಿಕಾರಿಗಳು ಎಲ್ರಿಗೂ ನಾವು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ಕೊಳ್ತಾ ಇದ್ದೀವಿ. ಹಾಗೂ ಈ ಒಂದು ಇದು ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇಂದಿರಾ ಗಾಂಧಿ ಅವರು ಯಾವಾಗಲೂ ಕೂಡ ಬಡವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಧೀಮಂತ ಧೀರ ಮಹಿಳೆ. ಅವರ ಕಾಲದಲ್ಲೇ ಅನೇಕ ಬಡ ಜನರಿಗೋಸ್ಕರ ಕಾರ್ಯಕ್ರಮಗಳನ್ನು ಅವರು ಪ್ರಾರಂಭ ಮಾಡಿದ್ರು. ಇವತ್ತು ಏನು ನಾವು ಪಡಿತರ ವ್ಯವಸ್ಥೆ ಅಂದರೆ ರೇಷನ್ ವ್ಯವಸ್ಥೆ ಏನಿದೆ, ಹಾಗೂ ಅನೇಕ ಪೆನ್ಷನ್ಗಳನ್ನು ಕೊಡುವಂಥದ್ದು ವಯಸ್ಸಾಗಿರೋರಿಗೆ, ವಿಧವೆಯವರಿಗೆ ಮತ್ತು ಅನೇಕ ಯೋಜನೆಗಳನ್ನು ಬಡವರಿಗೋಸ್ಕರ ಅವರು ಮಾಡಿ ದೇಶಕ್ಕೋಸ್ಕರನೇ ಅವರು ತಮ್ಮ ಒಂದು ಹೋರಾಟದ ಮುಖಾಂತರ ತಮ್ಮ ಜೀವವನ್ನೇ ಕಳ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು. ಆದರೂ ಅವರ ಒಂದು ಜೀವನ ಚರಿತ್ರೆ ಇತಿಹಾಸದಲ್ಲಿ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಾಧನೆಯನ್ನು ಅವರು ಮಾಡಿ ಹೋಗಿದ್ದಾರೆ. ಸೊ ಅವರ ಜನ್ಮದಿನದ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಇಲ್ಲಿ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಕಡೆ ನಾವು ಅಂಗನವಾಡಿ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅವ್ರಿಗೆ ಅಂಗನವಾಡಿಗೆ ಬೇರೆ ಒಳ್ಳೆಯ ಸ್ಥಳ ಇರಲಿಲ್ಲ, ಅವ್ರಿಗೊಂದು ಜಾಗ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಒಂದು ಕೇಂದ್ರವನ್ನು ಕೂಡ ಇಲ್ಲಿ ನಮ್ಮ ಜನರಿಗೆ ಔಷಧಿಗಳು ಮತ್ತು ಟ್ರೀಟ್ಮೆಂಟ್ಗೆ ಪ್ರೈಮರಿ ಹೆಲ್ತ್ ಸೆಂಟರನ್ನು ಕೂಡ ಇದೇ ಜಾಗದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಮತ್ತು ಇನ್ನೊಂದೇನೋ ಒಂದು ನಮ್ಮ ಗೋಪಾಲ್ಪುರದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇತ್ತು ಇಲ್ಲೇ ಕೆಳಗಡೆನೆ. ಅವ್ರಿಗೆ ಒಳ್ಳೆ ಕಟ್ಟಡ ಇರಲಿಲ್ಲ, ಅದು ಮಿನರಲ್ ಮಿಲ್ದಿನ ಹಳೆಯ ಕಟ್ಟಡ, ಅವ್ರ ಜಾಗದ ಕಟ್ಟಡ ಇತ್ತು ಅದು. ಅದಕ್ಕೋಸ್ಕರ ಅವ್ರಿಗೂ ಕೂಡ ಪ್ರತ್ಯೇಕವಾಗಿ ಇಲ್ಲಿ ಅದ್ರ ಸ್ಕೂಲ್ ಇನ್ನೂ ಪ್ರಾರಂಭ ಆಗಿಲ್ಲ, ಆದರೆ ಸ್ಕೂಲ್ಗೆ ಈಗ ಜಾಗವನ್ನು ಇಲ್ಲಿ ಶಿಫ್ಟ್ ಮಾಡಿಕೊಡ್ತಾ ಇದ್ದೀವಿ. ಸೊ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಕಟ್ಟಡ ಮತ್ತು ಅವರು ಓದ್ಕೊಳ್ಳೋದಕ್ಕೆ ಮತ್ತು ಕಲಿಯೋದಕ್ಕೆ ಒಂದು ಒಳ್ಳೆಯ ಒಂದು ಜಾಗ ಅವ್ರಿಗೂ ಕೂಡ ಮಾಡಿಕೊಟ್ಟಿದ್ದೀವಿ. ಸೊ ಅದರಿಂದ ಇದು 3 ಪರ್ಪಸ್ಗೆ ಈ ಒಂದು ಕಟ್ಟಡ ಮಾಡಿದ್ವಿ. ಮತ್ತು ಇನ್ನೊಂದು ಹಾಲು ಇದೆ. ಆ ಹಾಲ್ನಲ್ಲಿ ನಾವು ಬೇರೆ ಬೇರೆ ಏನಾದರೂ ಒಂದು ನಮ್ಮ ಜನರಿಗೆ ಪ್ರಯೋಜನ ಆಗ್ತಕ್ಕಂಥ ಯೋಜನೆಗಳನ್ನು ತರಬೇಕು ಅಂತ ಉದ್ದೇಶ ಇದೆ.
ಅಂದರೆ ಈ ಕಂಪ್ಯೂಟರ್ ತರಬೇತಿ ಇರ್ಬೋದು, ಟೈಲರಿಂಗ್ ತರಬೇತಿ ಇರ್ಬೋದು, ಅಥವಾ ಬ್ಯೂಟಿ ಪಾರ್ಲರ್ ಟ್ರೀಟ್ಮೆಂಟ್ ತರಬೇತಿ ಇರ್ಬೋದು, ಬೇರೆ ಇನ್ಯಾವುದಾದ್ರೂ ಈ ಥರ ಒಂದು ಏನು ನಮ್ಮ ಎಸ್ಪೆಷಲಿ ಮಹಿಳೆಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಅದನ್ನ ಒಂದು ತರಬೇತಿಯನ್ನ ಒಂದು ಅವರಿಗೆ ಹೇಳ್ಕೊಡ್ತಕ್ಕಂಥ ಒಂದು ಸೆಂಟರ್ ಕೇಂದ್ರವನ್ನ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಇಷ್ಟೆಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಸಾಹೇಬ್ರವರಿಗೆ ಮಾಲಾರ್ಪಣೆ.